ವೀಕ್ಷಕರೇ ನಮಸ್ಕಾರ. ಮಗನ ಅವತಾರ ತಂದೆಯ ಕರ್ಮಕಾಂಡ. ತಂದೆಯನ್ನು ಗೆಲ್ಸ್ಕೊಳ್ಳೋಕ್ಕೋಸ್ಕರ ಮಗ ದಲಿತರನ್ನ ಬಲಿ ಕೊಡ್ತಾನೆ. ದಲಿತರ ಮೇಲೆ FIRಗಳಾಯ್ತದೆ ಅಲ್ರಿ. ತಂದೆಯನ್ನು ಗೆಲ್ಸ್ಕೊಳ್ಳೋಕ್ಕೋಸ್ಕರ ಬಡ ದಲಿತರ ಮೇಲೆ ನೀನು ಇಷ್ಟೊಂದು ಕ್ರೂರವಾಗಿ FIRಗಳು ಮಾಡಿಸಿ ಅವ್ರನ್ನ ಬಳಸ್ಕೊಳ್ತೀಯಲ್ಲ ಮಿಸ್ಟರ್ ಸಂಜಯ್. ನಿನ್ನಂಥವನು ಕಾಂಗ್ರೆಸ್ ಸರ್ಕಾರದಲ್ಲಿ ಇರಬಾರ್ದು, ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇರಬಾರ್ದು. ನಿಮ್ಮಪ್ಪನ್ನ ಗೆಲ್ಸ್ಕೊಳ್ಳೋಕ್ಕೋಸ್ಕರ ಬಡ ದಲಿತರನ್ನ ಬಳಸ್ಕೊಂಡ್ರಲ್ರಿ, ಅವ್ರನ್ನ ರೋಡಿಗೆ ಬಿಡ್ತೀರಿ. ವಿರೋಧ ಪಕ್ಷ ನಿಮ್ಮ ವಿರೋಧಿಯಾಗಿ ಇರುವಂಥ ವ್ಯಕ್ತಿ ವಿರುದ್ಧವಾಗಿ ಧ್ವನಿ ಎತ್ತಾಗಿ ಮಾಡ್ತೀರಿ. ನೂರಾರು ಜನಗಳು ನಿಮ್ಮ ಪರವಾಗಿ ನಿಂತ್ಕೊಂಡಾಗ ದಲಿತರನ್ನ ಬಲಿ ಕೊಡ್ತೀರಲ್ಲ, ನಾಚಿಕೆ ಆಗಲ್ವಾ ಮಿಸ್ಟರ್ ಸಂಜಯ್? ನಿಮ್ಮ ಕರ್ಮಕಾಂಡ ಇಷ್ಟೇ ಅಲ್ಲ. ಜಯಚಂದ್ರ ಅವರು ಕಾನೂನು ಸಚಿವರಾದಾಗ ಎಷ್ಟು ಲೂಟಿ ಮಾಡಿದ್ರು ಅನ್ನೋದು ಜನಗಳ ಮಧ್ಯೆ ಇಡಬೇಕಾಗಿದೆ. ಈಗ ಇವರು ವಿರೋಧ ಪಕ್ಷದ ನಾಯಕರಾದಾಗ ಎಷ್ಟೆಷ್ಟು ಸರ್ಕಾರಿ ಜಾಗಗಳನ್ನು ಲೂಟಿ ಮಾಡಿದ್ರು ಅನ್ನೋದನ್ನ ಈಗ ಜನಗಳ ಮುಂದೆ ಬಿಚ್ಚಿಡಬೇಕಾಗಿದೆ. ಈತ ಶಾಸಕ ಆದಾಗ ಎಷ್ಟು ಲೂಟಿ ಮಾಡ್ದ ಅನ್ನೋದನ್ನ ಈಗ ಜನಗಳ ಮಧ್ಯೆ ಇಡಬೇಕಾಗಿದೆ. ವೀಕ್ಷಕರೇ, ಈ ಜಯಚಂದ್ರ ಅಷ್ಟು ಸುಲಭದ ಯುವ ನಾಯಕ ಅಲ್ಲ, ಇವನೊಬ್ಬ ಕಳ್ಳ ನಾಯಕ. ಇವನಿಂದ ದಲಿತರು ಎಷ್ಟೋ ಜನ ಬಲಿಯಾಗಿದ್ದಾರೆ, ಎಷ್ಟೋ ಜನಗಳ ಮೇಲೆ FIR ಆಗಿದೆ. ಯುವಕರು ಇದನ್ನು ನಂಬಿಕೊಂಡು ಇದೇ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಲ್ಲಿ ಅವರಪ್ಪನಿಗೋಸ್ಕರ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಟ್ಟವ್ರನ್ನ ತುಳಿದಲ್ಲ ಮಿಸ್ಟರ್. ನಿನ್ನ ಮುಖವಾಡ ಸಂಪೂರ್ಣವಾಗಿ ನಿನ್ನ ಮುಖವಾಡನ್ನು ಜನತೆ ಮುಂದೆ ಇಡಬೇಕಾಗಿದೆ. ಜೊತೆಗೆ ಜಯಚಂದ್ರ ಅವರು ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಾಗಗಳನ್ನು ಲೂಟಿ ಮಾಡಿದ್ದಾರೆ, ತನ್ನ ಹೆಂಡತಿ ಹೆಸರಿಗೆ ಯಾವ ದಾಖಲಾತಿಗಳನ್ನು ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಶಿರಾ ವಿಧಾನಸಭಾ ಕ್ಷೇತ್ರದ ಮತ ಬಂದವ್ರ ಮುಂದೆ ನಾನು ಸಾಮ್ರಾಟ್ ಟಿವಿಯಿಂದ ಬಿಚ್ಚಿಡ್ತೀನಿ. ನೋಡ್ತಾ ಇರಿ.